ಬಾ ಬಾ, ನನಗೆ ನಿನ್ ಜೊತೆ ಬಹಳ ದಿವಸದಿಂದ ಕಬಡ್ಡಿ ಆಡ್ಬೇಕು ಅಂತ ಆಸೆ ಇತ್ತು. ಮಗನೇ ಬಾರೋ ಈ ಕಡೆ ಹೋಗಿ ಹೋಗಿ ಅವುಗಳ ಹತ್ರ ಕಬಡ್ಡಿ ಆಡೋದು ಒದಿತಿ ನೋಡಿ. ಬಾಲಕೃಷ್ಣ, ಜ್ಞಾನ ಬೇಕಾದ್ರೆ ಆರ್ಡರ್ ಕೊಡ್ತೀನಿ, ನಿನ್ ಪ್ರಿಂಟಿಂಗ್ ಸ್ಟಾರ್ಟ್ ಮಾಡು. ಬಹಳ ದಿವಸ ಯೂಸ್ ಮಾಡದೆ ಹಾಗೆ ಇದ್ರೆ ಮಿಷಿನ್ ಸ್ಪಾಯ್ಲ್ ಆವು. ತಗೊಂಬಿಡಿ ಬಾಸ್. ಬೇಡ ಸುಮ್ಮನೆ ಅವಳು ಹೇಳ್ತಾರ ಸ್ಟೈಲು ಬೇರೆ ತರಾನೇ ಇದೆ. ಎಂದ ಗೋಪಾಲು, ನಾನು ಸ್ಟ್ರೈಟ್ ಆಗಿ ಬರೋ ಆರ್ಡರ್ ತಗೋತೀನಿ. ಈ ಬೈಪಾಸ್ ಅಲ್ಲಿ ಬರೋದೆಲ್ಲ ಬೇಡ ಬೇಡ. ಬಾಸ್, ನಾನು ಈ ಆರ್ಡರ್ನ ಪರ್ಸನಲ್ ಆಗಿ ತೊಗೊಳ್ಳ ಬಾಸ್. ಎಲ್ಲ ಮಾಯ್ಕಾರ್ ನನ್ನ ಮಗನೇ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಬಾಬಾ ಅಡಿಗೆ ಎಲ್ಲ ರೆಡಿ, ಅಡಿಗೆ ರೆಡಿ, ಇಡ್ಲಿ ರೆಡಿ, ಪೂರಿ ರೆಡಿ, ಮಧ್ಯಾಹ್ನದ ಊಟನೂ ರೆಡಿ. ಚೆನ್ನಾಗಿ ತಿನ್ಕೊಂಡಿರ್ಬೋದು ನೀನು. ಇದನ್ನೆಲ್ಲ ನಾನ್ ತಾನೇ ಮಾಡ್ಬೇಕು, ನೀವ್ಯಾಕೆ ಮಾಡ್ತಿದ್ದೀರಾ? ನೀನೇ ಮಾಡ್ಬೇಕು. ಆದ್ರೆ ಡಾಕ್ಟ್ರು 3 ತಿಂಗಳು ನಿನ್ನ ಹತ್ರ ಯಾವ ಕೆಲಸನೂ ಮಾಡಿಸ್ಬಾರ್ದು ಅಂತ ಹೇಳಿದ್ದಾರೆ. ನಾನು ಹೇಗೂ ಪ್ರೆಸ್ ಹೋಗ್ಬೇಕಲ್ಲ, ಒಬ್ಳೆ ನೀನು ಹೊಟ್ಟೆ ಹಸ್ಕೊಂಡಿರ್ತೀಯ, ಅದಕ್ಕೆಲ್ಲ ಮಾಡಿಟ್ಬಿಟ್ಟಿದ್ದೀನಿ. ಕಾಫಿ ತಗೋ, ಚೆನ್ನಾಗಿ ಹಲ್ಲುಜ್ಜಿ ಬಿಟ್ಟು ಕುಡಿ. ಕಮಾನ್ ತಗೋ. ನನ್ನನ್ನು ಕ್ಷಮಿಸ್ಬಿಡ್ರಿ, ನಿಮ್ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ರಾತ್ರಿ ನಿಮ್ಮನ್ನ ಏನೇನೋ ಅಂದ್ಬಿಟ್ಟೆ. ಪರವಾಗಿಲ್ಲ ಬಿಡು, ಅಂದಿದ್ ನೀನ್ ತಾನೆ. ಥ್ಯಾಂಕ್ಸ್ ಡೇ ಇದಾ? ಹಾಗಾದ್ರೆ ಉಳಿದಿದ್ದಕ್ಕೆ ನೀನು ಒಂದು ಸಣ್ಣ ವಿಷಯಕ್ಕೋಸ್ಕರ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ? ಇನ್ನೇನು, ನಾನು ಈಗ ಮನೆಗೆ ಹೋಗ್ತಿದ್ದಂಗೆ ಅವ್ಳ ಕೈಯಲ್ಲಿ ತಾಳಿ ಹಿಡ್ಕೊಂಡು ನಿಂತಿರ್ತಾಳೆ. ನಾನೇನ್ ಮಾಡ್ಬೇಕು? ಕಟ್ಬಿಡು. ಏನ್ ಮನುಷ್ಯನೇ ನೀನು? ಹುಡುಗಿರು ಸಿಕ್ಕಿದ್ರೆ ಸಾಕು ಅಂತ ಅಲಿತಿರ್ತಾರೆ, ನೀನ್ ನೋಡಿದ್ರೆ ಹೆದರ್ಕೊಂಡ್ ಬರ್ತಿದ್ಯಾ? ಅಯ್ಯೋ ನಿಮ್ಮನ್ನ ಬರ್ಬೇಡ, ಹೆದರಿಕೆ ಆಗುತ್ತೆ. ಯಾವ್ಯಾವ್ದಕ್ಕೂ ಔಷಧಿ ಕೊಡ್ತೀನಿ, ಇದು ಕೊಡಲ್ಲ ಅಂತೀನ. ಸುಮ್ಮನೆ ಏನ್ ಸುಮ್ನೆ ಇರು ಅಂತ ನನ್ನ ಸಮಾಧಾನ ಪಡಿಸೋದು ನೀವು? ಯಾಕಯ್ಯ ನನ್ನ ಪ್ರಾಣ ಹಿಡ್ತಾ ಇದ್ದೀಯಾ? ತಾಳಿ ಕೆಳಗಿಡಬಾರ್ದು, ಅಪಶಕುನ, ನಾನು ಒಪ್ಕೋತೀನಿ. ಹಾಗಂತ ಯಾವಾಗ ಅಂದ್ರೆ ಅವಾಗ ತಾಳಿ ಕಟ್ಬಿಡಕ್ಕಾಗತ್ತಾ? ಅದಕ್ಕೊಂದು ಟೈಮು, ಗಳಿಗೆ, ಮುಹೂರ್ತ ಅನ್ನೋದು ಬೇಡವಾ? ಈಗ ನಡೀತಾ ಇರೋದು ನೋಡಿದ್ರೆ ಆಷಾಢ, ಮುಂದಿನ ತಿಂಗಳು ಅಧಿಕ ಮಾಸ, ಯಾವ ಶುಭ ಕಾರ್ಯನೂ ಮಾಡಬಾರ್ದು ಅಂತ ನಮಗೆ ಪುರೋಹಿತರು ಹೇಳಿದ್ದಾರೆ. ನೀನ್ ನೋಡಿದ್ರೆ ತಾಳಿ ಕಟ್ಬೇಕು ಅಂತ ಕಾಲ್ ಮೇಲೆ ಬಿಸಿನೀರು ಸುರ್ಕೊಂಡು ತಕ 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 ಅಂತ ಕುಣಿಯೋಂತರ ಕುಣಿತಿದ್ದೀಯಾ? ಡಾಕ್ಟ್ರೆ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪುರೋಹಿತ್ರೇನಾದ್ರೂ ಹೇಳಿದ್ರೆ ಅದ್ರಲ್ಲಿ ಏನೋ ವಿಷಯ ಇರುತ್ತೆ. ನಾವ್ ಹೇಳಿದ್ರೆ ಇರೋದಿಲ್ಲ. ಪುರೋಹಿತ್ರೆ, ನನ್ ತಾಳಿ ಮಿಸ್ ಆಗಿದೆಯಲ್ಲ, ಅದರಿಂದ ನಮ್ ಯಜಮಾನಿಗೆ ತೊಂದರೆ ಆಗ್ಬೋದು. ಅದಕ್ಕೆ ಏನಾದ್ರೂ ಪರಿಹಾರ ಇದೆಯಾ? ಡಾಕ್ಟ್ರೆ, ಇದ್ರ ಬಗ್ಗೆ ಏನು ಚರ್ಚನೆ ಮಾಡಿಲ್ಲ ನೀವು? ರೀ ಅಭಿಷ್ಟು, ಅಲ್ರಿ ಅರ್ಶನದ ದಾರನ ಗಂಟ ಹಾಕಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ಏನೂ ಆಗೋದಿಲ್ಲ ಅಂತ 2 ಸತಿ ಹೇಳಿದ್ರಲ್ರಿ? ಹೌದು 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 ಹೌದು. ಪುರೋಹಿತ್ರೆ, ತಾಳಿ ಕಟ್ಟಕ್ ಒಳ್ಳೆ ದಿವಸ ಯಾವ್ದು ಅಂತ ಹೇಳ್ತೀರಾ? ಲಲಿತಾ, ಅದಕ್ಕೆ ಯಾಕೆ ಇಷ್ಟೊಂದು ಅವಸರ? ಆಮೇಲೆ ಅದ್ರ ಬಗ್ಗೆ ಅವಳು ಹೇಳ್ತಾ ಇರೋದು ಸರಿಯಾಗಿದೆ, ನೀನ್ ಸುಮ್ನೆ ಇರು. ಪುರೋಹಿತ್ರೆ, ನಿಮ್ ಮನೆಗೆ ಬಂದಾಗ ಅದ್ಯಾರಿಗೂ ನೀವು ನವೆಂಬರ್ 15 ತುಂಬಾ ಒಳ್ಳೆ ದಿವಸ ಅಂತ ಹೇಳ್ತಿದ್ರಲ್ಲ, ಆ ದಿನನೇ ಈ ಕಾರ್ಯಕ್ರಮ ಯಾಕೆ ಇಟ್ಕೋಬಾರ್ದು? ಇಟ್ಕೋಬಹುದು. ತೆಗಿಯಲ್ಲ, ತೆಗೆದ್ರು ಮುಚ್ಚಲ್ಲ. ಲಲಿತಾ, ನಿನ್ ಧೈರ್ಯದಲ್ಲಿ ಎಂಟ್ರಿ ಮಾಡ್ಕೊಳಮ್ಮ. ನವೆಂಬರ್ 15. ಬಂದ ಕಣೆ. ಅಲ್ಲೇ ಇರಪ್ಪ, ಬಳಕೊಂಬಿಟ್ಟಿಯ ಬಂದು ಮುಖಕ್ಕೆ. ಬಂದೆ ಕಣೆ. ಅಯ್ಯೋ ಏನಾಯ್ತು? ಬನ್ರಿ ಇಲ್ಲಿ. ಇದು ತುಂಬಾ ಲೂಸ್ ಆಗಿದೆ, ಸ್ವಲ್ಪ ಭಿನ್ನ ಹಾಕ್ತೀರಾ? ಏನು? ಕಣ್ಮುಚ್ಕೊಂಡಿದ್ದೀರಾ? ತೆಕ್ಕೊಂಡಿದ್ದೀರಾ?
ಏನ್ ಕರ್ಮನೋ ಇದೆಲ್ಲ ನನಗೆ. ಮುಚ್ಚ ಬಾಯಿ, ನೀನೇನ್ ಕಿಸಿತಾ ಇದ್ಯಾ? ಏನಾಯ್ತು? ಮಗುನ್ ಯಾಕ್ರಿ ಬೈತೀರಾ? ಹೆಂಡತಿ ಬ್ರಾಗ್ ಪಿನ್ ಹಾಕೋದು ಕರ್ಮನಾ? ಅಲ್ಲ ಲಲಿತಾ, ಮಗು ಎದುರುಗಡೆ ನೀನು. ನನ್ಗೆ ಮಗು ಗಂಡ ಎಲ್ಲ ಒಂದೇನೆ. ಹೊಸದಾಗಿ ನಾವು ನೋಡೋ ತರ ನಡೀತಾ ಇದ್ದೀರಲ್ಲ. ಏನ್ ಹೆಂಗಾಡ್ತಾ ಇವಳೆ? ಬಟ್ ಯು ಆರ್ ವೆರಿ ಸ್ವೀಟ್. ಆಹಾ 73 74 75 76 77 78 79. ಏನಲ್ಲೇ ಗುದ್ಮ, ಬೆಳಗ್ಗೆನೆ ಅಂಗಡಿ ಬಾಗಿಲು ತಕ್ಕೊಂಡು ನೊಣೆ ಹೊಡಿತಾ ಕೂತಿದ್ಯಾ? ಮಾಡಕ್ಕೇನು ಕೆಲ್ಸ ಇಲ್ಲ, ಇನ್ನೇನ್ ಮಾಡೋದು ಬಾಸ್? ಯಾಕೆ ಗಿರಾಕಿ ಬಂದಿಲ್ವಾ? ಬಂದಿದ್ದಾರೆ, ಅಲ್ಲಿ ನೋಡಿ. ಹೆಸರು ಮಾತ್ರ ನಮ್ದು ಖುಷಿ ಮುದ್ರಣಾಲಯ. ಖುಷಿ ಅಲ್ಲ ಅವ್ರಿಗೆ ಸಿಗ್ತಾ ಇದೆ. ನಾನು ಆವತ್ತಿನಿಂದ ಬಡ್ಕೋತಾನೇ ಇದ್ದೀನಿ, ಒಂದ್ 4 ಒಳ್ಳೆ ಫಿಗರ್ಗಳು ತನ್ನಿ ಅಂತ. ನಿಮಗ್ ನನ್ ಮೇಲೆ ಅನುಮಾನ, ನಾನು ಏನಾದ್ರೂ ಮಾಡ್ಬಿಡ್ತೀನಿ ಅಂತ. ಎಲ್ಲ ಮಾಯ್ಕಾರ್ ನನ್ನ ಮಗನೇ, ನನ್ನ ಎದುರಿಗೆ ನಿಂತ್ಕೊಂಡು ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅವ್ರನ್ನೆಲ್ಲ ಕರಿಯತ್ತಾನೆ, ಆಫ್ ರೇಟ್ ಪ್ರಿಂಟ್ ಮಾಡ್ಕೊಡ್ತೀನಿ ಅಂತ. ಕರಿತೀನಿ, ತಲೆ ಮೇಲೆ ಹೊಡಿಬೇಡಿ. ನಾನೇ ನಮ್ ತಾಯಿ ದೊಡ್ಡ ಮಗ. ಹಲೋ ಬ್ರದರ್ಸ್, ಅಲ್ಲೇನ್ರಿ ಒಳ್ಳೆ ನೊಣ ಮುತ್ಕೊಂಡಿದೀರಾ? ಇಲ್ಲಿಗೂ ಬನ್ರಯ್ಯ, ಆಫ್ ರೇಟ್ ಅಲ್ಲಿ ಪ್ರಿಂಟ್ ಮಾಡ್ಕೊಡ್ತೀವಿ. ಹೋಗಲೇ, ನೀನು ಓಸಿಲ್ ಮಾಡ್ಕೊಟ್ರು ಬೇಡ. ಬಿಸಿ ಅಡಿಗೆ ಇರ್ಬೇಕಾದ್ರೆ ತಂಗಳಿಗೆ ಅವನ ಬಾಯ್ ಆಗ್ತಾನೆ. ಅಡ ಮೋಟು, ರಸ್ತೆಯಲ್ಲಿ ಹೋಗೋಣ ಬೇಕಾದ್ರೆ ಆಫ್ ರೇಟು ಚೀಪ್ ರೇಟು ಅಂತ ಕರಿ. ಎಂಡ ಆಫೀಸ್ ಕಸ್ಟಮರ್ ಕರೆದ್ರೆ ಕೊಂಡು ಕೊಳಗ್ಯೋ. ಬಾ ನನಗೆ ನಿನ್ ಜೊತೆ ಬಹಳ ದಿವಸದಿಂದ ಕಬಡ್ಡಿ ಆಡ್ಬೇಕು ಅಂತ ಆಸೆ ನನ್ನ ಇತ್ತು. ಮಗನೇ ಬಾರೋ ಈ ಕಡೆ. ಹೋಗಿ ಅವುಗಳ ಹತ್ರ ಏನೋ ಕಬಡ್ಡಿ ಆಡೋದು ಒದಿತೀನಿ ನೋಡಿ. గుడ్ మార్నింగ్. ఇది ఎంత గోపాల్ ఎండ ప్రెస్ క్రౌడ్ ఫుల్ ఆయిട്ടുണ്ട് నిండే ప్రెಸ್ ಖಾಲಿ ಇಂಡಲ್ಲ. ನಮಗೆ ಗವರ್ಮೆಂಟ್ ಇಂದ ಸ್ಟ್ರೈಟ್ ಆಗಿ ಆರ್ಡರ್ ಬರುತ್ತೆ ಅಲ್ವೇನಾ? ಸುಮ್ಮನೆ ರೀಲ್ ಬಿಡಬೇಡ ಗೋಪಾಲಕೃಷ್ಣ. ഞാൻ എത്ര ദിവസದಿಂದ നോക്കിയിട്ടുണ്ട്, മെഷീൻ ಸ್ಟಾರ್ಟ್ ಆಯ್ತಲ್ಲ. ಗೋಪಾಲಕೃಷ್ಣ, ನಾನು ಬೇಕಾದ್ರೆ ಆರ್ಡರ್ ಕೊಡ್ತೀನಿ, ನಿನ್ ಪ್ರಿಂಟಿಂಗ್ ಸ್ಟಾರ್ಟ್ ಮಾಡು. ಬಹಳ ದಿವಸ ಯೂಸ್ ಮಾಡದೆ ಹಾಗೆ ಇದ್ರೆ ಮಿಷಿನ್ ಸ್ಪಾಯ್ಲ್ ಆವು. ತಗೊಂಬಿಡಿ ಬಾಸ್. ಬೇಡ ಸುಮ್ಮನೆ, ಅವಳು ಹೇಳ್ತಾರ ಸ್ಟೈಲು ಬೇರೆ ತರಾನೇ ಇದೆ. ಎಂದ ಗೋಪಾಲು, ನಾನು ಸ್ಟ್ರೈಟ್ ಆಗಿ ಬರೋ ಆರ್ಡರ್ ತಗೋತೀನಿ. ಈ ಬೈಪಾಸ್ ಅಲ್ಲಿ ಬರೋದೆಲ್ಲ ಬೇಡ ಬೇಡ. ಓ ಗೋಪಾಲಕೃಷ್ಣ, ನೀನ್ ಸರಿಯೇ ಇಲ್ಲ. ഞാൻ എത്ര ഓർഡർ തന്നാലും ನೀನ್ ಯೂಸೇ ಚೆಂದಿಲ್ಲ. ನಿನ್ನ ಮನಸ್ಸು ಯಾವಾಗ ಬದಲಾಗುತ್ತೋ? ಬಾಸ್, ನಾನು ಈ ಆರ್ಡರ್ನ ಪರ್ಸನಲ್ ಆಗಿ ತೊಗೊಳ್ಳ ಬಾಸ್? ಎಲ್ಲ ಮಾಯ್ಕಾರ್ ನನ್ನ ಮಗನೇ.